ನಮಸ್ತೆ, ಮತ್ತೊಮ್ಮೆ ನವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡಿರೋವಂಥ ರೆಸಿಪಿ ಪಡ್ಡೂನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅಕ್ಕಿ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಗ್ಲಾಸು, ಆ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆ ಅಕ್ಕಿಗೆ ನಾನು ಇಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಸಬ್ಬಕ್ಕಿ, ಕಡಲೆಬೇಳೆ ಹಾಗೂ ತೊಗರಿಬೇಳೆ, ಇಷ್ಟು ನಮಗೆ ಬೇಕಾಗುತ್ತೆ. ಈಗ ನಾನು ಇದನ್ನೆಲ್ಲ ಅಕ್ಕಿನ ಚೆನ್ನಾಗಿ ನಾವು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಬೇಕು. ಈಗ ನಾನು ಅಕ್ಕಿ ಮತ್ತು ಕಡಲೆಬೇಳೆ ತೊಗರಿಬೇಳೆನ ತೊಳೆದು ತೋರಿಸ್ತಾ ಇದ್ದೀನಿ ನೋಡಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಆಮೇಲೆ ಬೇಳೆನೂ ಕೂಡ ತೊಳೆದು ಅದಕ್ಕೆ ಸೇರಿಸಿ ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಸಪ್ರೇಟಾಗಿ ನಾನು 2 ರಿಂದ 3 ಸರಿ ತೊಳೆದು ಅದಕ್ಕೂ ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇದು ಒಂದು 6 hours ಚೆನ್ನಾಗಿ ನೆನಿಬೇಕು. ಇವಾಗ ನೋಡಿ ರೆಡಿಯಾಗಿದೆ, ನೆನೆಯೋದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದು ಸಪ್ರೇಟಾಗಿ ನಾನು ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ಎರಡನ್ನೂ ಬೇರೆ ಬೌಲಲ್ಲಿ ತೊಳೆದು ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ. ಈಗ ಬನ್ನಿ, ಸಾಯಂಕಾಲ ನಾನು 5:30 ಹಂಗೆ ಇದನ್ನು ರುಬ್ಬಿದ್ದೀನಿ. ಈಗ ನಾವು ಸಪ್ರೇಟಾಗಿ ಕೂಡ ರುಬ್ಕೋಬೇಕು. ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಸಪ್ರೇಟಾಗಿ ನೈಸಿಗೆ ರುಬ್ಕೋಬೇಕು. ಹಿಟ್ಟು ಚೆನ್ನಾಗಿ ನೈಸಿಗಿದ್ದಷ್ಟು ಪಡ್ಡು ಉದುಗುತ್ತೆ, ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಹಾಗಾಗಿ ನಾವು ಉದ್ದಿನಬೇಳೆನ ನೈಸಿಗೆ ರುಬ್ಕೋಬೇಕು, ಅಕ್ಕಿನ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಈಗ ನಾನು ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಯಾವ ರೀತಿ ನೈಸಿಗೆ ರುಬ್ಕೊಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನೈಸಿಗಿರಬೇಕು. ಈಗ ಇದಾಗಿದೆ. ನೆಕ್ಸ್ಟು ನಾವು ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈ ಒಂದು ಪಡ್ಡು ತುಂಬ ಟೇಸ್ಟಿಯಾಗುತ್ತೆ. ಈ ಒಂದು ಮೆಜರ್ಮೆಂಟಲ್ಲಿ ನಾವು ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಹಾಗೂ ಒಳಗಡೆ ಸಾಫ್ಟಾಗಿರುತ್ತೆ, ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ. ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈಗ ನಾನು ಉದ್ದಿನಬೇಳೆ ರುಬ್ಬಾಯಿತು. ಈಗ ಅಕ್ಕಿ, ತೊಗರಿಬೇಳೆ ಮತ್ತು ಕಡಲೆಬೇಳೆನ ರುಬ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದು ಯಾವ ರೀತಿ ಬರಬೇಕು ಅನ್ನೋದನ್ನು. ಈಗ ನೋಡಿ ಸ್ವಲ್ಪ ತರಿಯಾಗಿದೆ. ಇದು ತುಂಬ ಜಾಸ್ತಿ ಏನು ತರಿಯಾಗಬೇಡ, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಈಗ ಇದು ಕೂಡ ರೆಡಿ ಆಯಿತು. ಅದನ್ನೇ ನಾನು ಒಂದೇ ಪಾತ್ರೆಗೆ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಆಗಿದೆ ರುಬ್ಬಿ. ಚೆನ್ನಾಗಿ ಒಂದ್ಸರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೌಟಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ, ಹಾಗೆ ಪಡ್ಡು ಕೂಡ ಚೆನ್ನಾಗೇ ಬರುತ್ತೆ. ಎಲ್ಲನೂ ಅಂದರೆ ಉದ್ದಿನಬೇಳೆ, ಅಕ್ಕಿ ಎಲ್ಲ ರುಬ್ಬಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಚ್ಚಳ ಮುಚ್ಚಿ ಇದು ಚೆನ್ನಾಗಿ ಹುಳಿ ಬರೋದಕ್ಕೆ ಬಿಟ್ಬಿಡೋಣ. ಈಗ ನಾನು ಬೆಳಗ್ಗೆ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಅಕ್ಕಿ ಹಿಟ್ಟು ಹುಳಿ ಬಂದಿದೆ ಅಂತ. ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಲ್ಲ. ನಾವು ಈ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಕರೆಕ್ಟಾಗಿ ಬಂದಿದೆ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಹುಳಿ ಬರುತ್ತೆ. ರಾತ್ರಿ ಸ್ವಲ್ಪ ಇವಾಗ ಕೋಲ್ಡ್ ಅಲ್ವಾ, ಚಳಿಗಾಲ ಇರೋದ್ರಿಂದ ಇಷ್ಟು ಬಂದಿದೆ. ಈಗ ನಾವು ಪಡ್ಡು ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಒಂದು ಸ್ಪೂನಲ್ಲಿ 2 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು ನಾನು ಕುಟಾಣಿಲಿ ಸ್ವಲ್ಪ ಅದು ಪೀಸಸ್ ಆಗೋವರೆಗೂ ಕುಟ್ಟಿದ್ದೀನಿ. ಇದು ಒಗ್ಗರಣೆ ಮಾಡಬೇಕಲ್ಲ, ಅದು ಪಡ್ಡು ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಹಾಗಾಗಿ ನಾನು ಸ್ವಲ್ಪ ಕುಟ್ಟಿದ್ದೀನಿ ನೋಡಿ. ಈ ರೀತಿ ಪೀಸಸ್ ಆಗಿದೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ. ಈಗ ಇದು ರೆಡಿಯಾಗಿದೆ, ಪಕ್ಕಕ್ಕಿಟ್ಟು ಈಗ ನಾನು ಇದಕ್ಕೆ ಸೊಪ್ಪನ್ನು ನೆನೆಯೋದಕ್ಕಿಟ್ಟಿದ್ದೆ.
ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಳೆದಾದ್ಮೇಲೆ ಇವಾಗ ಸೊಪ್ಪನ್ನ ಹಚ್ಚಿದ್ದೀನಿ. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೂ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸಣ್ಣಗೆ ಹಚ್ಚಿಟ್ಕೊಳ್ಳಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇದೆ. ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕಿಟ್ಟು ಈಗ ಸ್ವಲ್ಪ 1-2 ಸ್ಪೂನ್ರಿಂದ 3 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ನಾವು ಇದನ್ನೆಲ್ಲ ಸ್ವಲ್ಪ ಒಂದು ಅರ್ಧ ಬೇಯಿಸ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಪಡ್ಡು ಮಾಡೋದ್ರಿಂದ ಪಡ್ಡು ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಸಿ ಹಾಕೋದ್ರಿಂದ ಪಡ್ಡು ಅಂದರೆ ಒಳಗಡೆ ಇರೋ ಈರುಳ್ಳಿ ಸೊಪ್ಪೆಲ್ಲ ಹಸಿ ವಾಸನೆ ಹೋಗಿರಲ್ಲ. ಹಾಗಾಗಿ ನಾನು ಒಂದು 5 ಮಿನಿಟ್ಸ್ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಸಾಸಿವೆ ಸಿಡ್ದಿದೆ. ನಾವು ಕುಟ್ಟಿ ರೆಡಿ ಮಾಡಿಟ್ಕೊಂಡಂಥ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಸಾಸಿವೆ ಸಿಡ್ದಿದೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಕುಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಇದೆಲ್ಲ ರೋಸ್ಟ್ ಆಗಬೇಕು. ಸ್ವಲ್ಪ ಹೊತ್ತು ಒಂದು 30 ಸೆಕೆಂಡ್ಸ್ ಇದು ರೋಸ್ಟ್ ಆಗಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಇಡ್ಲಿ ಮತ್ತು ಮಾಡ್ತಾನೆ ಇರ್ತೀವಿ ಯಾವಾಗಲೂ. ಒಂದು ಸರಿ ಈ ಥರ ಪಡ್ಡು ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾವು ಆಗಾಗ ಪಡ್ಡು ಮಾಡ್ತಾ ಇರ್ತೀನಿ. ಈಗ ನೋಡಿ ಕರಿಬೇವಿನ ಸೊಪ್ಪು ಅದು ರೋಸ್ಟ್ ಆಯಿತು ಬೇಳೆಗಳೆಲ್ಲ. ಈಗ ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು, ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಈಗ ಸ್ವಲ್ಪ ರೋಸ್ಟ್ ಮಾಡೋದಕ್ಕೆ ಬಿಡೋಣ. ಪಡ್ಡು ಮಾಡಬೇಕಾದ್ರೆ ಅಕ್ಕಿ ಜೊತೆ ಸೋಯಾಬೀನ್ ಸ್ವಲ್ಪ ಹಾಕಿ ಅದನ್ನು ನೆನೆಸಿ ರುಬ್ತಾರೆ. ಹಾಗಾಗಿ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಸೋಯಾಬೀನ್ ಇಲ್ಲದೇ ಇರೋ ಕಾರಣ ನಾನು ಅಕ್ಕಿ, ಬೇಳೆ, ಸಬ್ಬಕ್ಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇದು ರೋಸ್ಟ್ ಆಗೋದಕ್ಕೆ ಬಿಡಿ. ಇನ್ನೂ ನೀವು ಪಡ್ಡು ಸಾಫ್ಟ್ ಬೇಕಂದರೆ ಸ್ವಲ್ಪ ಅವಲಕ್ಕಿ ಇಲ್ಲ ಅಂದರೆ ಅನ್ನ ಇರುತ್ತಲ್ಲ, ಒಂದು ಸ್ವಲ್ಪ ಅನ್ನ ಹಾಕಿ ರುಬ್ಕೋಬೋದು, ಅವಾಗ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಸೇರಿಸ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಈರುಳ್ಳಿ ಹಾಕಿದ್ದೀನಿ ಅಷ್ಟೇ. ಸಾಫ್ಟಾಗಿ ಬರುತ್ತೆ ಪಡ್ಡು ಅನ್ನ ಹಾಕಿ ರುಬ್ಬೋದ್ರಿಂದ. ನಮಗೆ ಬೇಡ ಮೇಲೆಲ್ಲ ಕ್ರಿಸ್ಪಿಯಾಗಿರಬೇಕು, ಒಳಗಡೆ ಸಾಫ್ಟ್ ಬಂದರೆ ಸಾಕು ಅನ್ನೋಂಗಿದ್ರೆ ಅನ್ನ ಅಥವಾ ಅವಲಕ್ಕಿ ಹಾಕುವಂಥ ಅವಶ್ಯಕತೆ ಏನಿಲ್ಲ, ಸಬ್ಬಕ್ಕಿ ಹಾಕಿದ್ರೆ ಸಾಕು. ಈಗ ಈರುಳ್ಳಿ ಕೂಡ ಬೆಂದಿದೆ. ಈಗ ನಾನು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಾಗಿದೆ, ಸ್ವಲ್ಪ ಬೆಂದಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇದು ಕೊತ್ತಂಬರಿ ಸೊಪ್ಪೇನು ಜಾಸ್ತಿ ರೋಸ್ಟ್ ಆಗೋದೇನು ಬೇಡ, ಹಾಗಾಗಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹಾಗೆ ನಾವು ಪಡ್ಡು ಮಾಡೋವಂಥ ನೋಡಿ ಪಡ್ಡು ರೆಡಿ ಮಾಡೋದಕ್ಕೆ ಅಂತಲೇ ನಾನು ಸ್ಟವ್ ಮೇಲಿಟ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಸಿಮ್ಮಲ್ಲಿಟ್ಟು ಇದು ಸ್ವಲ್ಪ ಬಿಸಿಯಾಗೋದಕ್ಕೆ ಬಿಡಿ. ಈಗ ಒಂದು ಇದರಿಂದ ಸ್ಪೂನಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ತುಪ್ಪನ ಬಿಸಿಯಾಗೋದಕ್ಕೆ ಅನ್ನೋದು ಬಿಡೋಣ. ಈಗ ನಾನು ಹಿಟ್ಟು ರೆಡಿ ಇತ್ತಲ್ಲ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇಡ್ಲಿ ಇಷ್ಟ ಇದೆ ಅನ್ನೋರು ಇಡ್ಲಿಗೆ ಮಾಡ್ಕೋಬೋದು. ನಾನು ಅರ್ಧ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನು ಅರ್ಧನ ಎತ್ತಿಟ್ಟಿದ್ದೀನಿ. ಈಗ ನೋಡಿ ನಾವು ಅದು ಬಿಸಿ ಆರಿದ ನಂತರ ಇದಕ್ಕೆ ಹಾಕಿ ನಾವೇನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಸೊಪ್ಪು, ಬೇಳೆಗಳು, ಈರುಳ್ಳಿ ಎಲ್ಲ ಅದನ್ನೆಲ್ಲ ಹಿಟ್ಟಿಗೆ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಅಷ್ಟರಲ್ಲಿ ಪಡ್ಡು ಸ್ಟ್ಯಾಂಡ್ ಕೂಡ ಬಿಸಿಯಾಗಿದೆ. ಈಗ ನೋಡಿ ಪಡ್ಡು ಹಾಕೋಣ ಬನ್ನಿ. ತುಪ್ಪ ಚೆನ್ನಾಗಿ ಕಾದಿದೆ. ಈಗ ನಾನು ಒಂದೊಂದಾಗಿ ಹಿಟ್ಟನ್ನು ಪಡ್ಡುಗೆ ಸ್ಟ್ಯಾಂಡ್ಗೆ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಸ್ವಲ್ಪನೇ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಈಗ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ತುಪ್ಪನ ಮೇಲೆಲ್ಲದಕ್ಕೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ. ಇದು ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಪಡ್ಡು ಎಲ್ಲ ಬೇಯಲಿ ಅಂತ ಬಿಟ್ಟಿದ್ದೆ. ಒಂದು 1 ಮಿನಿಟ್ ಬಿಟ್ಟಿದ್ದೆ. ಈಗ ನೋಡಿ ಅರ್ಧ ಬಿಸಿ ಬೆಂದಿದೆ. ಈಗ ಲಿಡ್ನ ತೆಗೆದು ನಾನು ಇದನ್ನು ತಿರುಗಿಸ್ಕೊಳ್ಳೋಣ. ಕೆಳಗಡೆ ಬೆಂದಿದೆ, ಈಗ ಮೇಲೂ ಕೂಡ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ತಿರುಗಿಸ್ಕೊತಾ ಇದ್ದೀನಿ. ಈ ರೀತಿ ಒಂದು ಸ್ಪೂನ್ ಅಥವಾ ಈ ಥರ ಪಡ್ಡು ಸ್ಟ್ಯಾಂಡ್ ತೊಗೊಂಡೋಗಿ ಇದು ಒಂದು ಕೊಟ್ಟಿರ್ತಾರೆ, ಇದು ಪಡ್ಡುನೆಲ್ಲ ತಿರುಗಿಸ್ಕೊಳ್ಳೋಕ್ಕೆ ಅಂತ ವುಡನ್ದು. ಅದರ ಸಹಾಯದಿಂದ ಅಥವಾ ಸ್ಪೂನ್ ಸಹಾಯದಿಂದ ಬಿಸಿ ಇರುತ್ತೆ, ಅದಕ್ಕೋಸ್ಕರ ನೀಟಾಗಿ ಎಲ್ಲವನ್ನು ಫ್ಲಿಪ್ ಮಾಡಿಕೊಂಡು ಒಂದ್ಸರಿ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲೇ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ರೆಡಿ ಮಾಡೋದಕ್ಕೆ ಅಂತ ಕಾಯಿ ತುರಿ, ಕೊತ್ತಂಬರಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡೆ. ಈಗ ನಾನು ಇನ್ನೊಂದು ಸರಿ ಪಡ್ಡು ಹಿಟ್ಟನ್ನು ಹಾಕಿ ಪಡ್ಡುನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿ ಕೆಳಗಡೆ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ. ಈಗ ಮೇಲೂ ಕೂಡ ಬೇಯ್ತಾ ಇದೆ. ಫೈನಲಾಗಿ ನೋಡಿ ಪಡ್ಡು ಯಾವ ರೀತಿ ಬಂದಿದೆ ಅನ್ನೋದನ್ನು. ತುಂಬ ಚೆನ್ನಾಗಿದೆ ನೋಡಿ, ಈಗ ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿದೆ ಮತ್ತು ಒಳಗಡೆನೂ ಕೂಡ ಬೆಂದಿದೆ. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ನಿಧಾನಕ್ಕೆ ಒಳಗಡೆನೂ ಕೂಡ ಬೇಯುತ್ತೆ ಹಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ಮೇಲೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಪ್ಲೇಟ್ಗೆ ಪಡ್ಡುನೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಟ್ರೆ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಟ್ನಿ ರೆಡಿ ಮಾಡಿದ್ದೆ. ಈಗ ನೋಡಿ ಚಟ್ನಿ ಜೊತೆ ಪಡ್ಡು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಈ ರೆಸಿಪಿ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.